ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಈ ಮುತ್ತಣ್ಣನ ಸ್ವಾಗತ. ಇವತ್ತಿನ ಕತೆ ನಿಜವಾದ ಬಿಸಿ ರಕ್ತ ಯುವಕರುಗಳ ಕತೆ. ಇವತ್ತಿನ ಕತೆ ಇನ್ನು ಸಾವಿರ ಕೋಟಿ ವರ್ಷ ಹೋದರೂ ಉಳಿಯುವಂಥ ಕತೆ. ಬಿಸಿ ರಕ್ತದ ಯುವಕರು ಹೋರಾಡಿದಂಥ ಕತೆ, ನಮ್ಮ ದೇಶಕ್ಕಾಗಿ ಹೋರಾಡಿದಂಥ ಕತೆ. ಭಗತ್ ಸಿಂಗ್ ಅವರು, ರಾಜ್ಗುರು ಅವರು, ಸುಖದೇವ್ ಅವರು. ಇವತ್ತು ಮಾರ್ಚ್ 23 ಆ ಪಿರಂಗಿ ನನ್ನ ಮಕ್ಕಳು ನಮ್ಮ ದೇಶದ ಯುವಕರನ್ನು ಗಲ್ಲಿಗೇರಿಸಿದಂಥ ದಿನ ರೀ. ಹುಟ್ಟಿದ್ದು 27/1907 ಪಂಜಾಬ್ ಮತ್ತು ಪಾಕಿಸ್ತಾನ ಪ್ರಾಂತ್ಯದಲ್ಲಿ ಬರುವಂಥ ಪಂಜಾಬ್ ಏರಿಯಾದಲ್ಲಿ. ತಂದೆ ಸರ್ದಾರ್ ಕೃಷ್ಣ ಸಿಂಗ್, ತಾಯಿ ವಿದ್ಯಾವತಿ. ಅವರ ಹೊಟ್ಟೆಯಲ್ಲಿ ಜನಿಸಿದಂಥ ಆ ತಾಯಿಗೆ ಒಂದು ಪ್ರಣಾಮಗಳು. ನಮ್ಮ ದೇಶಕ್ಕೆ ಇಂಥ ಹೋರಾಟ ಮಗನನ್ನು ಕೊಟ್ಟ ಆ ವಿದ್ಯಾವತಿ ತಾಯಿಗೆ ನನ್ನ ಕೋಟಿ ಕೋಟಿ ಪ್ರಣಾಮಗಳನ್ನು ವಹಿಸುತ್ತಾ ಈ ನನ್ನ ಮಾತನ್ನು ಮುಂದುವರಿಸ್ತೀನಿ. ಮರಣ 23, 1931, ಏಜು 23ನೇ ವಯಸ್ಸಿನಲ್ಲಿ ತನ್ನ ಪ್ರಾಣವನ್ನು ಬಿಡ್ತಾರೆ. ಭಗತ್ ಸಿಂಗ್ ಅವರು ಲಾಹೋರ್ ಜೈಲಲ್ಲಿ ಅವರಿಗೆ ಮರಣದಲ್ಲಿ ಬಿಸಿ ಆಗುತ್ತೆ. ಇಂಥ ಬಿಸಿ ರಕ್ತ ಯುವಕ ತನ್ನ ಕುಟುಂಬದಿಂದಲೇ, ತನ್ನ ಚಿಕ್ಕಪ್ಪ, ತನ್ನ ತಂದೆ ಹೋರಾಟಗಳು ಎಲ್ಲ ಚಳುವಳಿಯಲ್ಲೂ ಭಾಗಿಯಾಗಿರ್ತಾರೆ. ಅದರಲ್ಲಿ ನೋಡಿದಂಥ ಈ ನಮ್ಮ ಭಗತ್ ಸಿಂಗ್ ಅವರಿಗೆ ದೇಶ ಪ್ರೇಮ ಹುಟ್ಟುತ್ತೆ. ನಮ್ಮ ದೇಶವನ್ನು ಆಜಾದ್ ಮಾಡಬೇಕು ಅನ್ನೋ ಒಂದು ಛಲದಿಂದ ಮುಂದೋಗ್ತಾರೆ. ಸ್ನೇಹಿತರೆ, ಚಂದ್ರಶೇಖರ್ ಆಜಾದ್ ಅವರು ಈ ಹೋರಾಟ ಚಳುವಳಿ ಮುಂದುವರಿಸ್ತಾ ಇರ್ತಾರೆ. ಹಾಗೆ ಸತ್ಯಾಗ್ರಹವು ಶುರುವಾಗಿರುತ್ತೆ. ಆ ಟೈಮಲ್ಲಿ ಗಾಂಧೀಜಿ ಅವರು ಈ ಕಾಂಗ್ರೆಸ್ ಚಳುವಳಿಗಳು ಶುರುವಾಗಿರುತ್ತೆ. ಆ ಟೈಮಲ್ಲಿ ಮುನ್ನೆಲೆಗೆ ಬಂದಂಥ ಬಿಸಿ ರಕ್ತದ ಯುವಕರುಗಳು ಸುಖದೇವ್ ಸರ್, ರಾಜ್ಗುರು, ಭಗತ್ ಸಿಂಗ್ ಅವರು. ತುಂಬ ಸ್ನೇಹಿತರೆ, ಇವರು ನಮ್ಮ ಪಾಠಕ್ಕೆ ಪದ್ಯಕ್ಕೆ ಇದು ಎಚ್ಚೆತ್ತವಾಗಿ ಸೇರಿಸಿ ನಮ್ಮ ಯುವಕರುಗಳಿಗೆ ತಿಳಿಸ್ಬೇಕು. ತನ್ನ ತಂದೆ, ತನ್ನ ಚಿಕ್ಕಪ್ಪನಿಂದ ಪ್ರೇರಿತರಾಗಿ ದೇಶಕ್ಕೆ ಹೋರಾಡಿದಂಥ ಭಗತ್ ಸಿಂಗ್ ಅವರು, ರಾಜ್ಗುರು ಅವರು, ಸುಖದೇವ್ ಅವರಿಗೆ ನನ್ನ ಪ್ರಣಾಮಗಳು. ಆ ದಿನದಲ್ಲಿ ಹಾಗೆ ಆಗಿರಲ್ಲ, ತನ್ನ ಜೀವನವನ್ನೇ ತ್ಯಾಗ ಮಾಡಿ 23 ವರ್ಷಕ್ಕೆ ನನ್ನ ಪ್ರಾಣ ತ್ಯಾಗ ಮಾಡಿದಂಥ ಈ ನನ್ನ ದೇಶ ಪ್ರೇಮಿಗಳಿಗೆ ಒಂದು ಕೋಟಿ ಕೋಟಿ ನಮಸ್ಕಾರಗಳು. ಎಲ್ಲ ಮಕ್ಕಳಿಗೂ ಇವ್ರ ಬಗ್ಗೆ ತಿಳಿಸ್ಬೇಕು. ಎಲ್ಲ ಪಠ್ಯ ಪುಸ್ತಕದಲ್ಲಿ ಯಾವುದೋ 2 ಲೈನ್ ಹಾಕಿ ತಿಳಿಸೋದಲ್ಲ. ಪ್ರತಿಯೊಂದು ದಿನ ಒಂದು ಎಪಿಸೋಡ್ ಮಾಡೋದು ತಪ್ಪಲ್ಲ. ನಮ್ಮ ದೇಶದಲ್ಲಿ ಇಂಥ ವ್ಯಕ್ತಿಗಳ ಬಗ್ಗೆ ತಿಳಿಸೋಕ್ಕೆ. ಬಿಸಿ ರಕ್ತದ ಯುವಕ 23 ವರ್ಷದಲ್ಲಿ ಪ್ರಾಣ ಕೊಡ್ತಾನೆ ಅಂದರೆ ಜಲ 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 ಅಂದಿರುತ್ತೆ ಜೀವ. ಇವರ ದೇಶ ಪ್ರೇಮಕ್ಕೆ ನನ್ನೊಂದು ಸಲಾಂ. ಜೈ ಶ್ರೀರಾಮ್. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಶೀರ್ವದಿಸಿ, ಹರಸಿ.